ಕನ್ನಡದಲ್ಲಿ ಒಂದು ಪದ ಇದೆ ಕಾಕತಾಳೀಯ ಅಂತ ಹೇಳಿ. ಇಂಗ್ಲಿಷ್ ಅಲ್ಲಿ ನಾವು ಅದನ್ನ ಕೋಇನ್ಸಿಡೆನ್ಸ್ ಅಂತ ಹೇಳ್ತೀವಿ. ಇವತ್ತು ಕೂಡ ಒಂದು ಕಾಕತಾಳೀಯ ನಡೀತು. ಆ ಕಾಕತಾಳೀಯ ಏನು ಅಂದ್ರೆ, ನಾನು ಯಾವುದೋ ಒಂದು ವೈಯಕ್ತಿಕ ಕೆಲಸದ ಮೇಲೆ ಹಾಸನದ MLA ಸ್ವರೂಪ್ ಅವರನ್ನ ನೋಡಬೇಕಾಗಿತ್ತು. ಅವರ ಆಪ್ತ ಸಹಾಯಕರಿಗೆ ಫೋನ್ ಮಾಡಿದೆ. ಅವರು IB ಇದ್ದಾರೆ ಅಂತ ಹೇಳಿದ್ರು. ಸರಿ, ನಾನು IB ಹತ್ರ ಹೋದೆ. IB ಹತ್ರ ಹೋದಾಗ ಮಾಜಿ ಸಚಿವರಾಗಿರುವಂತಹ ರೇವಣ್ಣವರು ಪತ್ರಿಕಾಗೋಷ್ಠಿ ನಡೆಸ್ತಾ ಇದ್ರು. ಸ್ವರೂಪ್ ರವರು ಅವ್ರ ಜೊತೆಗೇನೆ ಇದ್ರು. ಸೊ ಪತ್ರಿಕಾಗೋಷ್ಠಿ ನಡೀತಾ ಇದೆ, ಈಗ ಮಾತಿಗೆ ಸಿಗಲ್ಲ ಅನ್ನೋದು ನನಗೆ ಅರ್ಥ ಆಯ್ತು. ನಾನು ಆಚೆ ಬಂದೆ. ನನಗೆ ಒಂದು ಅಭ್ಯಾಸ ಇದೆ. ಆ ಅಭ್ಯಾಸ ಏನಪ್ಪಾ ಅಂದ್ರೆ, ಯಾರನ್ನಾದ್ರೂ ಮೀಟ್ ಮಾಡಕ್ ಹೋಗುವಂತಹ ಸಂದರ್ಭದಲ್ಲಿ ನಾನು ನನ್ನ ಜೊತೆ ಒಂದು ಪುಸ್ತಕ ತೆಗೆದುಕೊಂಡು ಹೋಗ್ತೀನಿ. ಯಾಕಂದ್ರೆ ಮೀಟ್ ಮಾಡೋದಕ್ಕೆ ಕಾಯಬೇಕು ಅನ್ನುವಂತಹ ಪರಿಸ್ಥಿತಿಗಳು ಬಂದಾಗ, ಅಥವಾ ಅಲ್ಲಿ ಅವ್ರನ್ನ ಮೀಟ್ ಮಾಡೋದಕ್ಕೆ ಸ್ವಲ್ಪ ಸಮಯ ಹಿಡಿಯುತ್ತೆ ಅನ್ನುವಂತಹ ಪರಿಸ್ಥಿತಿಗಳು ಬಂದಾಗ ಆ ಪುಸ್ತಕವನ್ನ ನಾನು ಓದ್ತಾ ಕೂರ್ತೀನಿ. ಸೊ ಇವತ್ತು ಕೂಡ ನಾನೊಂದು ಪುಸ್ತಕವನ್ನ ಓದ್ತಾ ಇದ್ದೆ. ಆ ಪುಸ್ತಕ ಯಾವುದು ಅಂದ್ರೆ ರವಿ ಬೆಳಗೆರೆ ಅವರ ಬಾಟಮ್ ಐಟಮ್ ಪುಸ್ತಕ. ಈ ಪುಸ್ತಕವನ್ನು ಓದ್ತಾ ನಾನು ಆಚೆ ಕೂತಿದ್ದೆ. ಈ ಪುಸ್ತಕದಲ್ಲಿ ರವಿ ಬೆಳಗೆರೆ ಅವರದ್ದು ಒಂದು ಅಧ್ಯಾಯ ಇದೆ. ಅದು ಏನು ಅಂದ್ರೆ, ಹುಲಿ ಬಣ್ಣದ ಚಡ್ಡಿಯು ಗಿಫ್ಟ್ ಚೆಕ್ ಎಂಬ ಪೀಡೆಯು ಅಂತ ಹೇಳಿ. ಈ ಅಧ್ಯಾಯದಲ್ಲಿ ರವಿ ಬೆಳಗೆರೆ ಅವರು ಏನು ಹೇಳಿದ್ದಾರೆ ಅಂದ್ರೆ, ಟೈಮ್ಸ್ ಆಫ್ ಇಂಡಿಯಾದಲ್ಲಿ ನಾಹಿದ್ ಅತಾಹುಲ್ಲಾ ಅಂತ ಹೇಳಿ ಒಬ್ರು ಪತ್ರಕರ್ತೆ ಇರ್ತಾರೆ. ಅವರಿಗೆ ಯಾವುದೋ ಒಂದು ರಾಜಕೀಯ ಪಕ್ಷದ ಮುಖಂಡರೊಬ್ರು ಕವರ್ನೊಳಗೆ ಸ್ವಲ್ಪ ಹಣ ಇಟ್ಟು ಅವರ PA ಮೂಲಕ ನಾಹಿದ್ ಅತಾಹುಲ್ಲಾ ಅವರ ಬಳಿ ಕಳಿಸಿ, ಈ ರೀತಿಯ ಸುದ್ದಿಯನ್ನ ನಿಮ್ಮ ಪತ್ರಿಕೆಯಲ್ಲಿ ದೊಡ್ಡದಾಗಿ ಮುಖಪಟದಲ್ಲಿ ಬರೀರಿ ಅಂತ ಹೇಳ್ತಾರಂತೆ. ಸೊ ಈ ನಾಹಿದ್ ಅತಾಹುಲ್ಲಾ ಅವರು ಏನ್ ಮಾಡ್ತಾರೆ, ಸೀದಾ ಮುಖ್ಯಮಂತ್ರಿಗಳ ಹತ್ರ ಹೋಗ್ತಾರೆ. ಆ ಹಣ ಕಳಿಸಿರೋ ವ್ಯಕ್ತಿಯನ್ನ ಅಲ್ಲಿಗೆ ಬರೋ ತರ ಮಾಡ್ಕೊಳ್ತಾರೆ. ಬರೋ ತರ ಮಾಡ್ಕೊಂಡು ಆ ಹಣವನ್ನ ತೆಗೆದು ಅವನ ಮುಖದ ಮೇಲೆ ಬಿಸಾಕಿ, ನಿನಗೆ ಎಷ್ಟು ಧೈರ್ಯ ಇದ್ರೆ ನನಗೆ ಹಣ ಕೊಟ್ಟು ನನ್ನನ್ನ ಈ ರೀತಿ ಬರಿ ಅಂತ ಹೇಳ್ತೀಯಾ ಅಂತ ಹೇಳಿ ಜಗಳ ಮಾಡ್ಕೊಂಡು ಆಚೆ ಬರ್ತಾರಂತೆ. ಸೊ ಈ ರೀತಿ ನಾಹಿದ್ ಅತಾಹುಲ್ಲಾ ಅವರ ಬಗ್ಗೆ ರವಿ ಬೆಳಗೆರೆ ಅವರು ಹೇಳುವಾಗ, ಆ ಪತ್ರಕರ್ತೆಯ ಬಗ್ಗೆ ರವಿ ಬೆಳಗೆರೆ ಅವರು ಹೇಳುವಾಗ ನನ್ನ ಸುತ್ತಮುತ್ತ ಪತ್ರಕರ್ತರೇ ಕಾಣಿಸ್ತಾ ಇದ್ದಾರೆ. ಹಾಗೇನೆ ಮುಂದುವರೆದು ಅವರು ಹೇಳ್ತಾರೆ, ಪತ್ರಿಕಾಗೋಷ್ಠಿಗಳು ಹೇಗೆ ನಡೆಯುತ್ತೆ, ಪತ್ರಿಕಾಗೋಷ್ಠಿಗಳು ನಡೆದ ಮೇಲೆ ಏನೆಲ್ಲ ಇರುತ್ತೆ ಅನ್ನೋದನ್ನ ಬ್ರೀಫ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಆಗ ನಾನು ಅನ್ಕೊಳ್ತೀನಿ, ಅರೆ ಪತ್ರಿಕಾಗೋಷ್ಠಿ ಬಗ್ಗೆ ಓದ್ತಾ ಇದ್ದೀನಿ, ಒಳಗಡೆ ಪತ್ರಿಕಾಗೋಷ್ಠಿ ನಡೀತಾ ಇದೆ ಅಂತ ಹೇಳಿ. ಅದೇ ಲೇಖನದಲ್ಲಿ, ಅದೇ ಅಧ್ಯಾಯದಲ್ಲಿ ಅವರು ಮುಂದುವರೆದು ಹೇಳ್ತಾರೆ. ಮುಂದೆ ಇನ್ನೊಂದು ಮೆನ್ಷನ್ ಮಾಡ್ತಾರೆ. ಅದು ಏನು ಅಂದ್ರೆ, ನಮ್ಮಲ್ಲಿ ಕೆಲವರು ಪತ್ರಕರ್ತರು ಹೇಗಿದ್ದಾರೆ ಅಂದ್ರೆ, ಎಷ್ಟು ಅತಿಶಯೋಕ್ತಿ ಬರೀತಾರೆ ಅಂದ್ರೆ, ಎಷ್ಟು ಹೊಗಳಿ ಬರೀತಾರೆ ಅಂದ್ರೆ, ಹೊಗಳಿ ಬರೆಯೋದು ಅಂತ ಅವರು ಡಿಸೈಡ್ ಮಾಡಿದ್ರೆ, ದೇವೇಗೌಡರ ಮಗ ರೇವಣ್ಣ ಕುರುಬ ಸಮಾಜದ ನಾಯಕ, ಈ ರೀತಿನೂ ಹೊಗಳಿ ಬರೆದು ಬಿಡ್ತಾರೆ, ಬರೀಲೇಬೇಕು ಅಂದ್ರೆ ಅಂತ ಹೇಳ್ತಾರೆ. ಆಗ ನನ್ಗನ್ಸುತ್ತೆ, ಇಲ್ಲಿ ಪತ್ರಕರ್ತರ ಬಗ್ಗೆ ಹೇಳ್ತಿದ್ದಾರೆ, ಪತ್ರಕರ್ತರು ನನ್ನ ಸುತ್ತಮುತ್ತ ಇದ್ದಾರೆ, ನಾನು ಪತ್ರಿಕಾಗೋಷ್ಠಿ ಬಗ್ಗೆ ಓದ್ತಾ ಇದ್ದೀನಿ, ಒಳಗಡೆ ಪತ್ರಿಕಾಗೋಷ್ಠಿ ನಡೀತಾ ಇದೆ, ಅಲ್ಲಿ ರೇವಣ್ಣ ಅವರು ಅಂತ ಓದ್ತೀನಿ, ರೇವಣ್ಣ ಅವರೇ ಪತ್ರಿಕಾಗೋಷ್ಠಿ ನಡೆಸ್ತಾ ಇದ್ದಾರೆ. ಆಗ ನನಗನ್ಸಿದ್ದು ಇದು ಕಾಕತಾಳೀಯ ಅಂತ ಹೇಳಿ. ಸೊ ಈ ತರದ ಕಾಕತಾಳೀಯ ಎಲ್ಲರ ಲೈಫಲ್ಲಿ ಆಗಾಗ ಆಗ್ತಾನೆ ಇರುತ್ತೆ. ಕಾಕತಾಳೀಯಗಳು ಸಂಭವಿಸಿದಾಗ ಆಶ್ಚರ್ಯ ಪಡಬೇಕು ಅನ್ಸಿದ್ರೆ ಆಶ್ಚರ್ಯ ಪಡ್ತಾ, ಖುಷಿ ಪಡಬೇಕು ಅನ್ಸಿದ್ರೆ ಖುಷಿ ಪಡ್ತಾ, ಆ ಎಲ್ಲ ಕಾಕತಾಳೀಯಗಳನ್ನ ನಾವು ಅನುಭವಿಸೋಣ. ಸದ್ಯಕ್ಕೆ ಬಾಟಮ್ ಐಟಮ್ ಅರ್ಧ ಮುಗಿದಿದೆ, ಇನ್ನರ್ಧ ಬಾಕಿ ಇದೆ. ಇನ್ನರ್ಧವನ್ನ ಓದ್ತೀನಿ. ಓದುವಾಗ ಈ ರೀತಿಯ ವಿಶೇಷತೆಗಳು ಏನಾದ್ರು ಕಂಡ್ರೆ ಮತ್ತೆ ನಿಮ್ಮ ಮುಂದೆ ಸಿಗ್ತೀನಿ.